ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಎರಡು ಒಟ್ಟಿಗೆ ಬಂದಿರೋದ್ರಿಂದ ಹುಣ್ಣಿಮೆ ಪೂಜೆ ಮತ್ತು ಗ್ರಹಣದ ಸೂತಕ ಯಾವತ್ತಿನ ದಿನ ಆಚರಣೆ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಹಾಗೆ ನಮ್ಮ ಭಾರತದಲ್ಲಿ ಗ್ರಹಣದ ಅವಧಿ ಎಷ್ಟು ನಿಮಿಷಗಳ ಕಾಲ ಇರುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ಮಾರ್ಚ್ 2ನೇ ತಾರೀಕು ಸೋಮವಾರ ಸಂಜೆ 5:55ಕ್ಕೆ ಹುಣ್ಣಿಮೆ ತಿಥಿ ಶುರುವಾಗಿ ಮಾರ್ಚ್ 3ನೇ ತಾರೀಕು ಸಂಜೆ 5:07ಕ್ಕೆ ಮುಕ್ತಾಯವಾಗುತ್ತೆ. ಇನ್ನು ಗ್ರಹಣದ ಅವಧಿ ಯಾವಾಗ ಶುರುವಾಗುತ್ತೆ ಅನ್ನೋದಾದರೆ ಮಾರ್ಚ್ 3ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:20ಕ್ಕೆ ಶುರುವಾಗಿ ಸಂಜೆ 6:47ಕ್ಕೆ ಮುಕ್ತಾಯವಾಗುತ್ತೆ. ಇನ್ನು ನಮ್ಮ ಭಾರತದಲ್ಲಿ ಗ್ರಹಣ ಕೇವಲ 20 ನಿಮಿಷಗಳ ಕಾಲ ಮಾತ್ರನೇ ಇರೋದು. ಸೊ 6:22ಕ್ಕೆ ಶುರುವಾಗಿ 6:47ಕ್ಕೆ ಮುಕ್ತಾಯವಾಗುತ್ತೆ. ಇನ್ನು ಯಾರೆಲ್ಲ ಮನೇಲಿ ಹುಣ್ಣಿಮೆ ಪೂಜೆನ ಮಾಡ್ತಾರೋ ಅಂತವರು ದೇವ್ರ ಸಾಮಾನು ತೊಳೆದು ಪೂಜೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗ್ರಹಣ ಮುಗಿದ್ಮೇಲೆ ಮತ್ತೆ ದೇವ್ರ ಸಾಮಾನೆಲ್ಲ ತೊಳೆದು ಮನೇಲಿ ಪೂಜೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ಮನೇಲಿ ಸಿಂಪಲ್ ಆಗಿ ಹುಣ್ಣಿಮೆ ಪೂಜೆನ ಮಾಡ್ಕೊಳ್ಳಿ. ಹಾಗೆ ಇನ್ನು ಹುಣ್ಣಿಮೆ ಪೂಜೆ ಯಾವತ್ತಿನ ದಿನ ಮಾಡಬೇಕು ಅನ್ನೋದಾದ್ರೆ ಮಾರ್ಚ್ 2ನೇ ತಾರೀಕು ಸೋಮವಾರ ಸಂಜೆ ಮೇಲೆ ಪೂಜೆನ ಮಾಡ್ಕೊಳ್ಳಿ. ಯಾಕಂದ್ರೆ ಮಾರ್ಚ್ 3ನೇ ತಾರೀಕು ಗ್ರಹಣ ಇರೋದ್ರಿಂದ 2ನೇ ತಾರೀಕು ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಹಾಗೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಹುಣ್ಣಿಮೆ ತಿಥಿ ಯಾವಾಗಲೂ ಅಷ್ಟೇ ಚಂದ್ರೋದಯದ ಸಮಯದಲ್ಲಿ ಬರುವಂತಹ ಹುಣ್ಣಿಮೆಯನ್ನ ಆಚರಣೆ ಮಾಡಬೇಕಾಗುತ್ತೆ. ಹಾಗೆ ಯಾರಿಗೆಲ್ಲ ಮಾರ್ಚ್ 2ನೇ ತಾರೀಕು ಪೂಜೆನ ಮಾಡೋಕ್ಕಾಗಲ್ವೋ ಅಂತವರು ಮಾರ್ಚ್ 3ನೇ ತಾರೀಕು ಬೆಳಿಗ್ಗೆನೆ ಪೂಜೆನ ಮಾಡಿ ಮುಗಿಸ್ಕೊಳ್ಳಿ.